ಹಾಯ್ ಹೆಲೋ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಆಫ್ ಅವರ್ ಯೂಟ್ಯೂಬ್ ಚಾನಲ್. ಇಂದಿನ ಈ ಒಂದು ವಿಡಿಯೋದಲ್ಲಿ 7ನೇ ವೇತನ ಆಯೋಗದ ಪ್ರಕಾರ ಬೇಸಿಕ್ ಫಿಟ್ಮೆಂಟ್ ಲೆಕ್ಕ ಮಾಡುವುದು ಹೇಗೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ. ವೀಕ್ಷಕರೇ, ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದರೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಬರುವ ಮಾಹಿತಿ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ವೀಕ್ಷಕರೇ, 2022 ಜುಲೈ 1ರಿಂದ ಒಂದು ಬೇಸಿಕ್ ಸ್ಯಾಲ್ರಿಯನ್ನು ತಗೊಳ್ಳೋಣ. ನಾವು 20,300 ರೂಪಾಯಿ ಅಂತ ಅಂದ್ಕೊಳ್ಳೋಣ. ಈ 20,300 ರೂಪಾಯಿಗೆ 27.5% ಫಿಟ್ಮೆಂಟ್ ಆ್ಯಡ್ ಮಾಡಿದರೆ 5,582 ರೂಪಾಯಿ ಆಗುತ್ತೆ. ಅದೇ ಥರ 31% ಡಿ ಎನ್ನು ತಗೊಳ್ಳೋಣ. ಅದು ಡಿ ಎ ತೊಗೊಂಡ್ರೆ 6,293 ರೂಪಾಯಿ ಆಗುತ್ತೆ. ಸೊ ಈಗ ಡಿ ಎ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತ ಅಂತೀರಾ? 31 ಡಿವೈಡೆಡ್ ಬೈ 100 ಇಂಟು 20,300 ಬೇಸಿಕ್ ಮಾಡಿದರೆ ನಿಮಗೆ ಡಿ ಎ ಬಂದುಬಿಡುತ್ತೆ. ಇದೇ ಥರ ಟೋಟಲ್ ಬಂದುಬಿಟ್ಟು ಸ್ಯಾಲ್ರಿ ಆಗುತ್ತೆ 32,175 ರೂಪಾಯಿ. ಇದು ಹೊಸ ಬೇಸಿಕ್, ಯಾಕಂದರೆ ಡಿ ಎ ಮರ್ಜ್ ಆಗುತ್ತೆ. ಹಾಗಾಗಿ ಆಗಸ್ಟ್ 1, 2024ರಿಂದ ರಾಜ್ಯ ಸರ್ಕಾರಿ ನೌಕರರಿಗೆ 8.5% ಡಿ ಎನ್ನು ಮತ್ತೆ ರಾಜ್ಯ ಸರ್ಕಾರ ಆದೇಶದಲ್ಲಿ ಹೊರಡಿಸಿದೆ. ಹಾಗಾಗಿ 8.5% ಡಿ ಎ ಎಷ್ಟಾಗುತ್ತೆ? 2,734 ರೂಪಾಯಿ ಆಗುತ್ತೆ. ಈ 2,734 ರೂಪಾಯಿ ನೀವು ಆ್ಯಡ್ ಮಾಡಿದರೆ ನಿಮ್ಮ ಟೋಟಲ್ ಅಮೌಂಟ್ ಬಂದುಬಿಟ್ಟು 34,909 ರೂಪಾಯಿ. ಇದಕ್ಕೆ HR ಮತ್ತು ಮೆಡಿಕಲ್ ಅಲವನ್ಸ್ ಆ್ಯಡ್ ಮಾಡಿದರೆ ಟೋಟಲ್ ಗ್ರಾಸ್ ಸ್ಯಾಲ್ರಿಯ ಲೆಕ್ಕ ನಿಮಗೆ ಸಿಗುತ್ತೆ. ಇದೇ ಥರ ಮಾಹಿತಿ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.